ಸರ್ಕಾರಿ ಹುದ್ದೆಗಳು ಇವತ್ತು ಖಾಲಿ ಇವೆ. ಆದರೆ ಈ 2,82,000 ಹುದ್ದೆಗಳನ್ನು ತುಂಬುವಂಥ ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರದಿಂದ ಆಗ್ತಾ ಇಲ್ಲ. ಇವತ್ತು ಲಕ್ಷಾಂತರ ನಿರುದ್ಯೋಗಿ ಯುವಕರು ಇವತ್ತು ಧಾರವಾಡದಲ್ಲಿ ಹೋರಾಟ ಮಾಡಿದ್ರು. ಮುಂದೆ ಬೆಳಗಾವಿಯಲ್ಲಿ ಮಾಡದಂತೆ ಯಾವುದೇ ಜಿಲ್ಲೆಯಲ್ಲಿ ನಿರುದ್ಯೋಗ ಯುವಕರು ಹೋರಾಟ ಮಾಡ್ತೀನಿ ಅಂದರೆ ಅದನ್ನು ಪೊಲೀಸ್ ಬಲ ಉಪಯೋಗ ಮಾಡಿ ಇವತ್ತು ಅವರ ಒಂದು ನಿರುದ್ಯೋಗಿ ಯುವಕರು ಉದ್ಯೋಗ ಸಲುವಾಗಿ ಅವರ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಈ ರಾಜ್ಯದಲ್ಲಿ ಆಯಿತು. ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ನಿರಂತರವಾಗಿ ದೌರ್ಜನ್ಯ, ಅತ್ಯಾಚಾರ ಈ ರಾಜ್ಯದಲ್ಲಿ ನಡೀತಾ ಇದೆ. ಬಾಣಂತಿಯರ ಸಾವು, ಪ್ರತಿಷ್ಠೆಗಾಗಿ RCB ಅಭಿಮಾನಿಗಳ ಬಲಿ, ಬ್ಯಾಂಕುಗಳ ಲೂಟಿ, ಹಾಡೋಗಲೇ ದರೋಡೆಗಳು, ಸನಾತನ ಧರ್ಮದ ಕಾರ್ಯಕ್ರಮಗಳ ಕಲ್ಲು ತೂರಾಟ. ಬೆಂಗಳೂರಿನಲ್ಲಿ ಜಯನಗರ ತೇರು ಎಳೆಯುವಾಗ ಮಾಲಾಧಾರಿಗಳ ಮೇಲೆ ಕಲ್ಲೆಸೆತ. ಬೆಂಗಳೂರು ನಗರದಲ್ಲಿ ಕಿಲ್ಲರ್ ಗುಂಡಿಗೆ 558 ಜನ ಬಲಿ. ರಾಜ್ಯದಲ್ಲಿ ಸುಮಾರು 1,585 ರೈತರ ಆತ್ಮಹತ್ಯೆ. ರಾಜ್ಯದಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಸರಿಯಾದ ಶಾಲಾ ಕೋಣೆಗಳ ವ್ಯವಸ್ಥೆ ಇಲ್ಲಾರ್ದಂಥ ಅಧೋಗತಿಗೆ ಇಳಿದಂಥ ಪರಿಸ್ಥಿತಿ. ಇವತ್ತು IT-BT ಕಂಪ್ನಿಗಳ ಬಗ್ಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಏನು ಬೇಕಾದ ಬಾಯಿಗೆ ಬಂದಂಗೆ ಏನು ಒಂದು ಉಪಮುಖ್ಯಮಂತ್ರಿಯಾಗಿ ಎಷ್ಟು ಗೌರವಯುತವಾಗಿ ಯಾವುದೇ ಒಂದು ಜನರ ಬೇಡಿಕೆ ಬಂದಾಗ ಅಧ್ಯಕ್ಷರೇ ಗೌರವಯುತವಾಗಿ ಮಾತಾಡುವಂಥದ್ದು ಇಲ್ಲ. ಈ ಒಂದು ಕಡೆ ಹೇಳ್ತಾರೆ ಅಜೀಂ ಪ್ರೇಮ್ಜಿ ಅವರು ಸುಮಾರು 1,500 ಕೋಟಿ ರೂಪಾಯಿ ಇವತ್ತು ಮೊಟ್ಟೆ ಖರೀದಿಗೆ ಈ ರಾಜ್ಯ ಸರ್ಕಾರಕ್ಕೆ ಸಹಾಯ ಮಾಡಿದ್ದಾರೆ. ಅವರಿಗೆ ನೀವು ಹೇಳ್ತೀರಿ ಕಿರಣ್ ಮಜುಮ್ದಾರ್ ಅವ್ರಿಗೆ ಏನು ಮೋಹನ್ ದಾಸ್ ಪೈ ಅವರಿಗೆ ಹುಷಾರ್, ಭಾಳ ಮಾತಾಡಿದ್ರೆ ಕಿತ್ಕೊಂಡು ಹೋಗ್ತಿದ್ರು. ಹೋಗಿ ಯಾವುದೋ ಒಂದು ಬಡಾವಣೆಯವರು ನೀರು ಬಿಡಿದ್ರೆ ನನಗೆ ಗೊತ್ತಿದೆ ಇದೆಲ್ಲ ನನ್ನ ಮುಂದೆ ಆಟ ನಡೆಯೋದಿಲ್ಲ. ಗುತ್ತಿಗೆದಾರರಿಗೆ ಬೆದರಿಕೆ. ಈ ರೀತಿ ಒಬ್ಬ ಜವಾಬ್ದಾರಿಯುತವಾದಂತಹ ಒಂದು ಸ್ಥಾನದಲ್ಲಿರೋರು ಯಾವ ರೀತಿ ಜನಸಾಮಾನ್ಯರ ಜೊತೆಗೆ ಜನರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡಬೇಕು ಅನ್ನೋಂಥ ಒಂದು ಪರಿಸ್ಥಿತಿ ಇವತ್ತು ಸರ್ಕಾರದಲ್ಲಿ ಇರದೇ ಇರೋದ್ರಿಂದ ಒಂದು ಕಡೆ ನೀವು ಹೇಳ್ಕೋತೀರಿ ನಮ್ಮ ಸರ್ಕಾರ ಪಾರದರ್ಶಕ, ಅತ್ಯಂತ ಇಡೀ ದೇಶದಲ್ಲಿರುವಂಥ ಅನೇಕ ಸಂಸ್ಥೆಗಳು ನಮ್ಗೆ ಅನೇಕ ಸರ್ವೆ ಪ್ರಕಾರ ನಮಗೆ ಭಾಳ ಒಳ್ಳೆ ನೋಡ್ರಿ. ಮೊದಲೇ ಪ್ಯಾರಾದಲ್ಲಿ ಹೇಳ್ತಾರೆ, ಮಾನ್ಯ ರಾಜ್ಯಪಾಲರು ಹೇಳ್ತಾರೆ, ನನ್ನ ಸರ್ಕಾರವು ಅಭಿವೃದ್ಧಿ, ಜನಸ್ನೇಹಿ ಆಡಳಿತ, ಕಾನೂನು ಮತ್ತು ಸುವ್ಯವಸ್ಥೆ ಮುಂತಾದವುಗಳಲ್ಲಿ ಅಭೂತಪೂರ್ವ ಸಾಧನೆಗಳನ್ನು ಮಾಡುತ್ತಿದೆ. ಇದ್ರಾಗ ಏನಾದರೂ ಒಂದರ ಸತ್ತಿದೆ ಅಧ್ಯಕ್ಷರೇ. ಈ ರೀತಿ ಪರಿಸ್ಥಿತಿಯಲ್ಲಿ ಅಧ್ಯಕ್ಷರೇ ನಾ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ನೀವು ನಿಮ್ಮ ಕಾಲದಲ್ಲಿ ಇನ್ನಾದ್ರೂ 2.5 ವರ್ಷ ಇದೆ, ಈ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ರೀತಿ ಗೊಂದಲ ಇದೆ. ನವೆಂಬರ್ ಕ್ರಾಂತಿಯೋ, ಡಿಸೆಂಬರ್ ಕ್ರಾಂತಿಯೋ, ಜನವರಿ ಕ್ರಾಂತಿಯೋ, ಯಾವ ಕ್ರಾಂತಿ ಆಗ್ತಿತ್ತೋ ಅಥವಾ ಇಲ್ಲೋ, ಇಲ್ಲಾಂದ್ರೆ ಇದೇ ಮುಖ್ಯಮಂತ್ರಿಗಳು 5 ವರ್ಷ ಪೂರ್ತಿ ಮುಗಿಸ್ತಾರೆ ಅನ್ನೋಂಥದ್ದು ಈ ರಾಜ್ಯದ ಜನರಿಗೆ ಸಂದೇಶ ಹೋದರೆ, ಈ ರಾಜ್ಯದ ಅಧಿಕಾರಿಗಳಿಗೆ ಸಂದೇಶ ಹೋದರೆ ಮಾತ್ರ ಆಡಳಿತದಲ್ಲ ಏನು ಕುಸಿತ ಆಗಿದೆ. ಆಡಳಿತದಲ್ಲಿ ಇವತ್ತು ಅಧಿಕಾರಿಗಳು ಯಾರ ಕಂಟ್ರೋಲ್ನಲ್ಲಿ ಇಲ್ಲ. ಅವರಿಗೆ ಗೊತ್ತು ಇವತ್ತು ಇವರು ಇರ್ತಾರೆ, ನಾಳೆ ಹೋಗ್ತಾರೆ, ನಾವು ಯಾಕೆ ಕೆಲಸ ಮಾಡೋಣ, ಯಾಕೆ ರಿಸ್ಕ್ ತಗೋಣ ಅನ್ನೋಂಥ ಒಂದು ವಾತಾವರಣ ಏನು ನಿರ್ಮಾಣ ಆಗಿದೆ. ಈ ಒಂದು ರೀತಿಯ ರಾಜ್ಯದಲ್ಲಿ ನೇತೃತ್ವದ ಒಂದು ಪ್ರಶ್ನಾರ್ಥಕ ಚಿಹ್ನೆ ಏನಿದೆ, ಇದರಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ
ಆಡಳಿತ ಇವತ್ತು ಮುಖ್ಯಮಂತ್ರಿಗಳ ಕೈಯಲ್ಲಿಲ್ಲ. ಓಕೆ. ಯಾಕಂದ್ರೆ ನೋಡಿ ಅಧ್ಯಕ್ಷ, ನಿನ್ನೆ ಒಂದು ಅಪೇಕ್ಷೆ ಬ್ಯಾಂಕ್ ಚುನಾವಣೆಗೆ ಹೈಕಮಾಂಡ್ದವರು ಆದೇಶ ಮಾಡ್ತಾರೆ. ಇದು ರಾಜ್ಯದ ಸಹಕಾರಿ ವ್ಯವಸ್ಥೆಯಲ್ಲಿರುವಂಥ ಒಂದು ಚುನಾವಣೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.